ಸಿಂಹರಾಶಿ ತುಂಬ ತಾಳ್ಮೆ ಇರಬೇಕಾದಂತಹ ದಿವಸ ಇದು. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ತಾಳ್ಮೆಯ ಪರೀಕ್ಷೆ ಆಗ್ಬೋದು, ಅಥವಾ ಬೇರೆಯವರು ಆಡ್ತಕ್ಕಂತಹ ಮಾತು ನಿಮ್ಮನ್ನು ಕೆರಳುವ ಹಾಗೆ ಮಾಡಬಹುದು. ಎಲ್ಲೂ ಕೂಡ ಕೋಪವನ್ನು ಮಾಡಿಕೊಳ್ಳದಲೆ ತುಂಬ ತಾಳ್ಮೆಯಿಂದ ವರ್ತಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಪತಿಪತ್ನಿಯರಲ್ಲಿ ಅನ್ಯೋನ್ಯತೆ ಅಂತಕ್ಕಂಥದ್ದು ಅಂದರೆ ದಾಂಪತ್ಯದ ಸಾಮರಸ್ಯ, ದಾಂಪತ್ಯದಲ್ಲಿ ಸುಖ ಅಥವಾ ಕೌಟುಂಬಿಕವಾದಂತಹ ಸಮಾಧಾನ ಅನ್ನುವಂಥದ್ದು ಇರುತ್ತೆ. ಕೋಪವನ್ನು ಬಿಟ್ಟರೆ, ಕೋಪವನ್ನು ದೂರ ಮಾಡಿಕೊಂಡ್ರೆ, ತಾಳ್ಮೆಯಿಂದ ಇದ್ದರೆ ಇದು ದಿನಪೂರ್ತಿ ಚೆನ್ನಾಗಿ ಇರತಕ್ಕಂಥದ್ದಾಗತ್ತೆ. ಹಣದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗುತ್ತೆ. ದುಡ್ಡು ಕಾಸಿನ ವಿಚಾರ ಬಂತು ಅಂತಂದರೆ ಪಕ್ಕ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಮಾತಾಡ್ತಕ್ಕಂಥದ್ದು. ಅದರಿಂದ ಕೆಲವು ವಿಚಾರಗಳು ವಾದ ವಿವಾದಗಳಾಗಿ ತಾರಕಕ್ಕೆ ಇರತಕ್ಕಂತಹ ಸಾಧ್ಯತೆ ಇರುವಂಥದ್ದಾಗತ್ತೆ. ನಕಾರಾತ್ಮಕವಾದಂತಹ ಅಥವಾ ಅಶುಭವಾದಂತಹ ಸುದ್ದಿ ನಿಮಗೆ ಬೇಸರವನ್ನು ತರುತ್ತೆ. ಯಾವತ್ತೋ ಏನೋ ಘಟನೆ ನಡೆದಿರಬಹುದು, ಪುನಃ ಅದು ವಿಚಾರಕ್ಕೆ ಬರಬಹುದು. ಅಲ್ಲಿ ಇಲ್ಲದೇ ಇರತಕ್ಕಂತಹ ಅಭಿಪ್ರಾಯಗಳು ನಿಮ್ಮ ಬಗ್ಗೆ ಬಂದಾಗ ತುಂಬ ಬೇಸರವನ್ನು ವ್ಯಕ್ತಪಡಿಸ್ತೀರಿ. ಇದು ಸಹಜವೂ ಕೂಡ ಹೌದು. ನೀವೇನೋ ಅಂದ್ಕೊಂಡಿರ್ತೀರಿ, ನಾನು ಯಾವುದೋ ಒಂದು ವಿಚಾರವನ್ನು ಮರೆಮಾಚಿಬಿಟ್ಟಿದ್ದೀನಿ ಅಂತ. ಆದರೆ ಅದು ಹಲವಾರು ಜನಕ್ಕೆ ಗೊತ್ತಿರಬಹುದು. ಪುನಃ ಆ ವಿಚಾರ ಮುನ್ನೆಲೆಗೆ ಬರ್ತಕ್ಕಂಥದ್ದಾಗ್ಬೋದು. ಇದು ಬೇಸರಕ್ಕೆ ಕಾರಣವಾಗುತ್ತೆ. ಪ್ರಯತ್ನಪೂರ್ವಕವಾಗಿ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ತೀರಿ. ಅಂದರೆ ತುಂಬ ಶ್ರಮವನ್ನು ಪಟ್ಟು ಕೆಲಸಗಳನ್ನು ಮಾಡಬೇಕಾದಂತಹ ದಿವಸ. ಸಂಬಂಧಿಕರು ತುಂಬ ಆತಂಕದಲ್ಲಿರ್ಬೋದು. ಅವ್ರದ್ದೇನೋ ಸಮಸ್ಯೆಗಳು, ನಿಮ್ಮ ಆಶ್ರಯ ಅಥವಾ ನಿಮ್ಮ ಒಂದು ಸಹಕಾರ, ಸಹಾಯ ಬೇಕು ಅಂತ ಹೇಳಿ ಅನಿಸುವಂಥದ್ದಾಗಬಹುದು. ಚೌಡೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಧನಾತ್ಮಕವಾದಂತಹ ಶಕ್ತಿ ನಿಮ್ಮದಾಗತಕ್ಕಂತಹ ದಿವಸ ಇದು. ಕಾರ್ಯಕ್ಷೇತ್ರದಲ್ಲಿ ತುಂಬ ಪರಿಶ್ರಮವನ್ನು ಪಡಬೇಕು. ಆಗ ಮಾತ್ರ ಒಂದಷ್ಟು ಕೆಲಸಗಳಾಗೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಸುಮ್ಮನೆ ಕೂತಿರ್ತೀನಿ, ಯಾರೋ ಕೆಲಸ ಮಾಡುವಂಥವ್ರು ಮಾಡಲಿ ಅನ್ನುವಂತಹ ಭಾವನೆಯನ್ನು ಇಟ್ಟುಕೊಂಡಾಗ ಅದರ ಸಮಸ್ಯೆಯನ್ನು, ಅದರ ತೊಂದರೆಯನ್ನು, ಅದರಿಂದ ಆಗ್ತಕ್ಕಂತಹ ಒಂದು ದುಷ್ಪರಿಣಾಮವನ್ನು ನೀವೇ ಅನುಭವಿಸಬೇಕಾದಂಥದ್ದು. ಪ್ರೀತಿ ಪ್ರೇಮದ ವಿಚಾರದಲ್ಲಿ ತಪ್ಪು ತಿಳುವಳಿಕೆಯಿಂದ ನಿಮಗೆ ಸಮಸ್ಯೆಗಳಾಗ್ತಕ್ಕಂಥದ್ದು. ಯಾರನ್ನೋ ಅತಿಯಾಗಿ ನಂಬತಕ್ಕಂಥದ್ದು, ಹಿಂದೆ ಮುಂದೆ ಏನೂ ಗೊತ್ತಿಲ್ಲದೆ ಇನ್ನು ನಂಬಿಕೆಗೆ ಯೋಗ್ಯವಾದಂತಹ ವ್ಯಕ್ತಿಗಳನ್ನು ತಿರಸ್ಕಾರ ಮಾಡ್ತಕ್ಕಂಥದ್ದು, ಅವ್ರ ಬಗ್ಗೆನೂ ಏನೂ ಗೊತ್ತಿಲ್ಲದೆ ಹೀಗೆ ತೊಂದರೆಗಳನ್ನು ಮಾಡ್ಕೊಳ್ತಕ್ಕಂಥದ್ದಿದೆ. ಆರ್ಥಿಕವಾದಂತಹ ಅಭಿವೃದ್ಧಿ ಅಥವಾ ಹಣಕಾಸಿನ ಹರಿವು ನಿಮಗೆ ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಕುಟುಂಬದಲ್ಲಿ ಸಂತೋಷ ಅಥವಾ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ದಿವಸವಾಗತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಸ್ಗೆ ಒಂದು ರೀತಿಯಲ್ಲಿ ಅಸಮಾಧಾನವಾದಂತಹ ದಿವಸ ಇದು. ನಿಮ್ಮ ವೃತ್ತಿಯಲ್ಲೋ ಓದಿನಲ್ಲೋ ಏನೋ ಸಮಾಧಾನ ಸಿಗ್ತಾ ಇಲ್ಲ, ಇನ್ನೇನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಸರಿಯಾದಂತಹ ಒಂದು ಚಿತ್ರಣ ನಿಮ್ಮ ಮುಂದೆ ಬರ್ತಾ ಇಲ್ಲ. ಹೀಗಾಗಿ ಅಸಮಾಧಾನ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ನವಗ್ರಹರ ಪ್ರಾರ್ಥನೆಯನ್ನು ಮಾಡಿ, ವಿಶೇಷವಾಗಿ ಕುಜಗ್ರಹವನ್ನು ಪ್ರಾರ್ಥನೆ ಮಾಡಿ. ಧರಣಿ ಗರ್ಭಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ ಎಂಬುದಾಗಿ 7 ಬಾರಿ ಪಠನೆ ಮಾಡಿ ಶುಭವಾಗಿ. ತುಲಾರಾಶಿ, ಆಸ್ತಿಯ ವಿಚಾರಕ್ಕೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ತಕ್ಕಂಥದ್ದಿದೆ. ಅಂದರೆ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಅದು ಪಿತ್ರಾರ್ಜಿತ, ಪೂರ್ವಾರ್ಜಿತ, ಸ್ವಯಾರ್ಜಿತ ಯಾವುದೇ ಇರಬಹುದು. ಅಲ್ಲಿ ಆ ಮಾತುಕತೆಗಳು ಬಂದಾಗ ಅಥವಾ ಆ ವಿಷಯ ಮುನ್ನೆಲೆಗೆ ಬಂದಾಗ ಏನೋ ಒಂದಷ್ಟು ಅಸಮಾಧಾನವಾಗುತ್ತೆ, ಸಮಸ್ಯೆಗಳಾಗುತ್ತೆ. ದಾಖಲಾತಿಗಳ ವಿಚಾರನೋ ಅಥವಾ ಅಣ್ಣ ತಮ್ಮಂದರಲ್ಲಿ, ಅಕ್ಕ ತಂಗಿಯರಲ್ಲಿ ಹೊಂದಾಣಿಕೆ ಇಲ್ಲದೆ ಇರತಕ್ಕಂಥದ್ದು ಏನೋ ಕಾರಣ ಅಲ್ಲಿ ನಿಮಗೆ ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಜನಾಕ್ರೋಶ ಆಗುತ್ತೆ. ಅಂದರೆ ಯಾವ ರೀತಿ ನೀವು ನಡ್ಕೊಳ್ತೀರಿ ಅದನ್ನು ನೋಡಿ ಜನ ಸಿಟ್ಟಿಗೆ ಹೇಳ್ತಕ್ಕಂಥದ್ದು. ನಿಮ್ಮ ಪರಿವಾರವೇ ಇರಬಹುದು, ಅಥವಾ ಮನೆಯಲ್ಲೇ ಇರಬಹುದು, ಸಮಾಜದಲ್ಲಿರಬಹುದು, ಯಾರೇ ಇರಬಹುದು, ನಿಮ್ಮ ವರ್ತನೆಯನ್ನು ಒಪ್ಪಿಕೊಳ್ಳದೇ ಇರತಕ್ಕಂತಹ ಜನ ಸಿಟ್ಟಿಗೆ ಹೇಳ್ತಾರೆ ಅನ್ನುವಂಥದ್ದು. ಆಧುನಿಕವಾದಂತಹ ಪ್ರಪಂಚಕ್ಕೆ ಪರಿಪೂರ್ಣವಾಗಿ ಹೊಂದಿಕೊಂಡಿರ್ತಕ್ಕಂಥವರಿಗೆ ಸಮಸ್ಯೆ ಆಗುತ್ತೆ. ನೀವು ಅಂದುಕೊಂಡಂತಹ ಕೆಲಸ ಏನೋ ಅವಲಂಬಿತವಾಗಿದ್ದ ಪಕ್ಷದಲ್ಲಿ ಆ ಕೆಲಸ ಆಗಲಿಲ್ಲ ಅಂತಾದಾಗ ಬೇರೆ ದಾರಿ ಇರೋದಿಲ್ಲ, ತೊಂದರೆಯನ್ನು ಮಾಡ್ಕೊಳ್ತೀರಿ, ಅದು ನಿಮಗೆ ಕಷ್ಟ ಆಗತ್ತೆ ಅನ್ನುವಂಥದ್ದು. ಶಾರೀರಿಕವಾಗಿಯೂ ಕೂಡ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಅಂದರೆ ಏನೋ ಒಂದು ರೀತಿಯಲ್ಲಿ ಆರೋಗ್ಯ ಸಮಸ್ಯೆಯೋ ಅಥವಾ ಶರೀರ ನೀವು ಹೇಳ್ದಾಗೆ ಅಥವಾ ನಿಮ್ಮ ಹತೋಟಿಯಲ್ಲಿ ಇಲ್ದಲೇ ತೊಂದರೆಯನ್ನು ಮಾಡಿಕೊಳ್ಳುವಂಥದ್ದಾಗತ್ತೆ. ಮಹಿಳೆಯರಿಗೆ ಹೊಟ್ಟೆ ನೋವಿನಿಂದ ಸಮಸ್ಯೆಗಳು ಕಾಡುವಂಥದ್ದಿರ್ಬೋದು. ಅನಗತ್ಯವಾದಂತಹ ಖರ್ಚು
ಬೇಸರಕ್ಕೆ ಕಾರಣವಾಗ್ತಕ್ಕಂಥದ್ದಿದೆ. ಭೂವರಾಹ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಹೊಸ ಹೊಸ ಗುರಿಯನ್ನು ತಲುಪಲಿಕ್ಕೆ, ಹೊಸದಾದಂತಹ ವಿಚಾರಗಳನ್ನು ನಿಮ್ಮದಾಗಿಸ್ಕೊಳ್ಳೋಕ್ಕೆ ಉತ್ತಮವಾದಂತಹ ದಿವಸ ಇದು. ಅದ್ಭುತವಾದಂತಹ ದಿವಸ. ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನ ನಿಮಗೆ ಶುಭ ಫಲವನ್ನು ಕೊಡ್ತಕ್ಕಂಥದ್ದು. ಅಂತಹ ಫಲವನ್ನು ನೀವು ನೇರವಾಗಿ ಅನುಭವಿಸ್ತಕ್ಕಂತಹ ಯೋಗ ನಿಮಗೆ ಒದಗಿ ಬರುತ್ತೆ ಅಂತ ಹೇಳಿ ಅರ್ಥ. ಸಂದರ್ಶನಗಳಲ್ಲಿ ಯಶಸ್ಸಿದೆ. ಯಾವುದಾದ್ರೂ ಇಂಟರ್ವ್ಯೂಗಳಿಗೆ ಹೋದರೆ ಅಥವಾ ಬೇರೆ ಇನ್ಯಾವುದಾದ್ರೂ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾಗ ಅದರಲ್ಲಿ ಅನುಕೂಲತೆ ಅಂತಕ್ಕಂಥದ್ದು ನಿಮಗಿದೆ. ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ ಇದು. ಹಳೆಯ ಸಂಬಂಧಗಳು ಏನಾದರೂ ಕಾರಣಗಳಿಂದ ದೂರವಾಗಿದ್ದರೆ ಪುನಃ ಒಂದಾಗತಕ್ಕಂತಹ ಯೋಗ, ಅಂತಹ ಒಂದು ಉತ್ತಮವಾದಂತಹ ಸಮಯ ಕೂಡಿ ಬರ್ತಕ್ಕಂಥದ್ದಾಗತ್ತೆ. ಜವಾಬ್ದಾರಿಯಿಂದ ನಡ್ಕೊಳ್ಳದೇ ಇದ್ದರೆ ಮಾತ್ರ ನಷ್ಟವಾಗುತ್ತೆ. ಯಾವುದೋ ಒಂದು ಪದಾರ್ಥ ಅದನ್ನು ಉಪಯೋಗಿಸಬೇಕಾದ್ರೆ ಇದು ಬೆಲೆ ಬಾಳ್ತಕ್ಕಂಥದ್ದು, ಇದು ನನಗೆ ಸಂಬಂಧಪಟ್ಟಿದ್ದು, ಇದಕ್ಕೇನಾದರೂ ಹಾನಿ ಆದರೆ ನಾನೇ ದಂಡವನ್ನು ತೆರಬೇಕು ಅನ್ನುವಂತಹ ಭಾವನೆಗಳು, ಆ ಒಂದು ಭಯ, ಭಕ್ತಿ, ಶ್ರದ್ಧೆ ಎಲ್ಲಿ ಇರುವುದಿಲ್ಲವೋ ಅಲ್ಲಿ ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಇದರ ಬಗ್ಗೆ ತುಂಬ ಜಾಗ್ರತೆಯನ್ನು ವಹಿಸಿದಾಗ ಮಾತ್ರ ಆ ನಷ್ಟದಿಂದ ಹೊರಬರಬಹುದು ಅನ್ನುವಂಥದ್ದಾಗತ್ತೆ. ಅಣ್ಣ ತಮ್ಮ ಅಕ್ಕ ತಂಗಿಯರ ಮಧ್ಯದಲ್ಲಿ ಜಗಳಕ್ಕೆ ಅವಕಾಶ ಇದೆ. ಜಗಳ ಆಗೇ ಬಿಡುತ್ತೆ ಅನ್ನುವಂಥದ್ದಲ್ಲ, ಅದಕ್ಕೆ ಅವಕಾಶಗಳು, ಆ ಸೂಚನೆಗಳಿದೆ. ತಪ್ಪಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅದೆಲ್ಲ ನಿಮ್ಮ ಕೈಯಲ್ಲೇ ಇದೆ ಅಂತ ಅರ್ಥ. ಇಷ್ಟದೇವತಾ ಅನುಗ್ರಹವನ್ನು ಪಡ್ಕೊಳ್ಳಿ, ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.